ಓಂ ಶ್ರೀ ಸಾಯಿರಾಮ್. ದಸ್ ಬೇಗ್ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ. ಮಾನವೀಯ ಮೌಲ್ಯಗಳನ್ನು ಆಚರಿಸುವವರೇ ನಿಜವಾದ ವಿದ್ಯಾವಂತರು ಎಂದು ಸ್ವಾಮಿ ಹೇಳುತ್ತಾರೆ. ಇಂದು ನಾವು ಪ್ರಮುಖವಾದ ಪ್ರೇಮ ಮೌಲ್ಯದ ಬಗ್ಗೆ ಒಂದು ಒಳನೋಟವನ್ನು ಹರಿಸೋಣ. ಕರುಣೆಯು ಪ್ರೇಮದ ಪ್ರತಿಬಿಂಬವೆಂದು ಸ್ವಾಮಿ ಹೇಳುತ್ತಾರೆ. ಇದಕ್ಕೆ ನಿದರ್ಶನವಾಗುವ ಒಂದು ಕಥೆಯನ್ನು ನೋಡೋಣ. ಒಮ್ಮೆ ಶ್ರೀ ಕೃಷ್ಣಾರ್ಜುನರು ವಾಯುವಿಹಾರದಲ್ಲಿದ್ದಾಗ ಅವರಿಗೆ ಒಬ್ಬ ಬಡವ ಕಾಣಿಸಿಕೊಳ್ಳುತ್ತಾನೆ. ಆತ ಬೇಡಿದಾಗ ಅರ್ಜುನ ಒಂದು ಗಂಟು ಚಿನ್ನದ ವರಹಗಳನ್ನು ದಾನವಾಗಿ ನೀಡುತ್ತಾನೆ. ಆದರೆ ದುರದೃಷ್ಟವಶಾತ್ ಒಬ್ಬ ಕಳ್ಳ ಅಂದೇ ಈ ಬಡವನಿಂದ ಅದನ್ನು ಕಸಿದುಕೊಳ್ಳುತ್ತಾನೆ. ನಡೆದಿದ್ದನ್ನು ತಿಳಿಸಿ ಮಾರನೆಯ ದಿನ ಮತ್ತೆ ಬೇಡುತ್ತಿರುವಾಗ ಅರ್ಜುನನಿಗೆ ಮರುಕ ಉಂಟಾಗಿ ಒಂದು ಅತ್ಯಂತ ಬೆಲೆ ಬಾಳುವ ವಜ್ರದ ಉಂಗುರವನ್ನು ದಾನವಾಗಿ ನೀಡುತ್ತಾನೆ. ಈ ಬಡವ ಅದನ್ನು ತನ್ನ ಗುಡಿಸಿನಲ್ಲಿರುವ ಒಂದು ಮಡಿಕೆಯೊಳಗೆ ಇಟ್ಟಿರುತ್ತಾನೆ. ಆದರೆ ಆತನ ಹೆಂಡತಿಗೆ ಇದು ತಿಳಿಯದು. ಆಕೆ ಅದೇ ಮಡಿಕೆಯಲ್ಲಿ ನೀರನ್ನು ತರಲು ಹೋದಾಗ ಆ ಉಂಗುರವು ನೀರಿನ ಪಾಲಾಗುತ್ತದೆ. ಕಡೆಗೆ ಒಂದು ಮೀನಿನ ಬಾಯೊಳಗೆ ಸಿಲುಕಿಕೊಳ್ಳುತ್ತದೆ. ಮಾರನೆಯ ದಿನ ಮತ್ತೆ ಬೇಡಲು ಬಂದು ಇದನ್ನೂ ಕಳೆದುಕೊಂಡಿದ್ದೇನೆ ಎಂದಾಗ ಶ್ರೀಕೃಷ್ಣ ಪರಮಾತ್ಮ ಈ ದಿನ ತಾನು ದಾನ ನೀಡುವುದಾಗಿ ಹೇಳಿ 2 ಆನೆಗಳನ್ನು ದಾನವಾಗಿ ನೀಡುತ್ತಾನೆ. ಇದೇನಿದು? ಅರ್ಜುನ ಒಬ್ಬ ರಾಜಕುಮಾರನಾಗಿದ್ದರೂ ಚಿನ್ನದ ವರಹಗಳನ್ನು ಹಾಗೂ ಬೆಲೆಬಾಳುವ ವಜ್ರದ ಉಂಗುರವನ್ನು ದಾನವಾಗಿ ನೀಡಿದ್ದಾನೆ. ಆದರೆ ಶ್ರೀಕೃಷ್ಣ ಪರಮಾತ್ಮ 2 ಆನೆಗಳನ್ನು ನೀಡುತ್ತಿರುವನಲ್ಲ ಎಂಬ ಸಂದೇಹವಿದ್ದರೂ ಆತ ಪ್ರಸಾದವೆಂದು ಭಾವಿಸಿ ಹಿಂತಿರುಗುತ್ತಿರುವಾಗ ಒಬ್ಬ ಮೀನುಗಾರನನ್ನು ನೋಡುತ್ತಾನೆ. ಅವನ ಬಳಿ ಇರುವ ಮೀನುಗಳಲ್ಲಿ ಒಂದು ಮೀನು ತನ್ನ ಜೀವ ಉಳಿಸಿಕೊಳ್ಳಲು ಹೋರಾಡುತ್ತಿರುವುದನ್ನು ನೋಡುತ್ತಾನೆ. ಅದರ ಒದ್ದಾಟವನ್ನು ಕಂಡ ಕೂಡಲೇ ಈತನಿಗೆ ಕರುಣೆಯುಕ್ಕಿ ಬರುತ್ತದೆ. ತಾನೇ ನಿರ್ಗತಿಕನಾಗಿದ್ದರೂ ತನ್ನ ಬಳಿ ಇರುವ ಆ 2 ಆನೆಗಳನ್ನು ಆ ಮೀನುಗಾರನಿಗೆ ಕೊಟ್ಟು ಆ ಮೀನನ್ನು ಉಳಿಸಲೇಬೇಕು ಎಂದು ನಿಶ್ಚಯಿಸಿ ತಕ್ಷಣವೇ ಆ ಮೀನನ್ನು ನೀರಿನಲ್ಲಿ ಬಿಡುತ್ತಾನೆ. ನೀರಿನಲ್ಲಿ ಬಿಟ್ಟೊಡನೆಯೇ ಆ ಮೀನು ತನ್ನ ಬಾಯಿಯಲ್ಲಿ ಸಿಲುಕಿಕೊಂಡಿದ್ದ ವಜ್ರದ ಉಂಗುರವನ್ನು ಉಗುಳುತ್ತದೆ. ಅದನ್ನು ನೋಡಿದ ಕೂಡಲೇ ಇವನಿಗೆ ಎಲ್ಲಿಲ್ಲದ ಹರ್ಷೋದ್ಗಾರ. ಸಿಕ್ಕಿತು ಎಂದು ಅಲ್ಲೇ ಚೀರುತ್ತಾನೆ. ಅಲ್ಲೇ ಕುಳಿತಿದ್ದ ಕಳ್ಳ ತಾನೇ ಸಿಕ್ಕಿಬಿದ್ದನೇನೋ ಎಂಬ ಆತಂಕದಿಂದ ಅವನ ಬಳಿ ಇದ್ದ ಗಂಟನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋಗುತ್ತಾನೆ. ಈತನಿಗೆ ತನ್ನ ಕಳೆದುಕೊಂಡಿದ್ದ ಗಂಟು ಹಾಗೂ ವಜ್ರದ ಉಂಗುರ 2 ಸಿಗುತ್ತದೆ. ಮಾರನೆಯ ದಿನ ಕೃತಜ್ಞತೆ ಸಲ್ಲಿಸಲು ಬಂದಾಗ ಅರ್ಜುನ ಕೇಳುತ್ತಾನೆ, ಶ್ರೀಕೃಷ್ಣ, ನಾನು ಈತನಿಗೆ ಚಿನ್ನದ ವರಹಗಳನ್ನು ಕೊಟ್ಟಿದ್ದೆ ಹಾಗೂ ವಜ್ರದ ಉಂಗುರವನ್ನು ದಾನವಾಗಿ ಕೊಟ್ಟೆ. ಆದರೆ ನೀನು ಕೊಟ್ಟ 2 ಆನೆಗಳಿಂದ ಇಂಥ ವ್ಯತ್ಯಾಸವಾಗಲು ಕಾರಣವೇನೋ ಎಂದು. ಆಗ ಶ್ರೀಕೃಷ್ಣ ಹೇಳುತ್ತಾನೆ, ಈತನೇ ನಿರ್ಗತಿಕನಾಗಿದ್ದರೂ ಒಂದು ಜೀವರಾಶಿ ನರಳುತ್ತಿರುವುದನ್ನು ಕಂಡು ಈತನಿಗೆ ಕರುಣೆಯುಕ್ಕಿತು. ಅದನ್ನು ಕಾಪಾಡಿದ್ದು ಒಂದು ದೈವಿ ಕಾರ್ಯವಾಗಿತ್ತು. ಹೀಗೆ ಈತ ದೇವರ ಕೆಲಸ ಮಾಡಿದ್ದರಿಂದ ದೈವವೇ ಅಂದರೆ ನಾನೇ ಈತನ ಯೋಗಕ್ಷೇಮವನ್ನು ಖುದ್ದಾಗಿ ನೋಡಿಕೊಂಡೆ ಎಂದು. ಜೈ ಸಾಯಿರಾಮ್.